ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ಮಣ್ಣ ಕಂಪಿನ ಗುರುತು ಯಾರ ಅಂಕೆಗೂ ಹೊರತು. ನಿತ್ಯ ಸದ್ಗುಣ ಭರಿತೆ ಸೃಷ್ಟಿ ಚರಿತೆ ಎಲ್ಲ ಬಗೆ ಜೀವಜಾತಕ್ಕೂ ಇವಳೊಡತೆ. ಇಂಥ ಸಿರಿ ಕರುಣೆಯನ್ನು ಕರೆವೆ ನಿತ್ತ. ಶ್ರೀ ಭೂ ದುರ್ಗಾ ಅಂತ 3 ರೂಪಗಳನ್ನು ಲಕ್ಷ್ಮೀದೇವಿ ಹೊಂದಿದ್ದಾಳೆ. ಅವಳು ಅಲ್ಲಿ ಈ ತನ್ನ 2ನೇ ಭೂ ಅಂತ ಏನು ರೂಪ ಇದೆಯಲ್ಲ, ಆ ಭೂ ಎಂಬ ರೂಪದಿಂದ ಈ ನಾವಿರುವಂಥ ಭೂಮಿಯಲ್ಲಿ, ಗಂಧವತಿಯಾದಂತಹ ಭೂಮಿಯಲ್ಲಿ, ಗಂಧವನ್ನು ಹೊಂದಿದಂಥ ಭೂಮಿಯಲ್ಲಿ ಇದ್ದಾಳೆ. ಭೂಮಿಗೂ ಕೂಡ, ನಾವಿರೋ ಭೂಮಿಗೆ ಭೂಮಿ ಅಂತ ಹೆಸರು ಬಂದಿರುವುದು ಕೂಡ ಆ ಭೂರೂಪದ ಲಕ್ಷ್ಮಿ ಇಲ್ಲಿರುವುದರಿಂದಲೇ. ಇವರನ್ನ ಯಾರೂ ಕೂಡ, ಈ ಭೂಮಿಯನ್ನ ಯಾರೂ ಕೂಡ ವಿಚಲಿತ ಮಾಡಲಾರರು. ಯಾರೂ ಕೂಡ ಅವಳನ್ನು ಮೆಟ್ಟಿ ನಿಲ್ಲುವುದು ಸಾಧ್ಯ ಇಲ್ಲ. ಎಲ್ಲ ಸದ್ಗುಣಗಳಿಂದ ತುಂಬಿದಂಥವಳು. ಅವಳ ಅನುಗ್ರಹದಿಂದ ನಾವಿರುವ ಈ ನೆಲಕ್ಕೆ ಧನ ಧಾನ್ಯ ಸಮೃದ್ಧಿ ಸಿಗ್ತದೆ, ಸಸ್ಯ ಸಮೃದ್ಧಿ ಸಿಗ್ತದೆ. ಇಡೀ ಜಗತ್ತಿಗೆ ಕಾರಣವಾದಂಥ ಮೂಲ ಪ್ರಕೃತಿ ಅವಳು. ಈ ಜಗತ್ತಿನಲ್ಲಿ ಹುಟ್ಟುವಂಥ ಎಲ್ಲ ಥರದ ಸಸ್ಯ ಸಂಪತ್ತು ಕೂಡ ಅವಳ ಅನುಗ್ರಹದಿಂದಲೇ ಹುಟ್ಟೋದು. ಅಂಥ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ನಾನು ಮಾಡಿ ಅವಳು ನನಗೆ ಕರುಣೆ ತೋರಿಸಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಅದರ ಅರ್ಥ. ಸಸ್ಯ ಮಾಲಿನ್ಯಾದಂಥ ಧಾನ್ಯ ಲಕ್ಷ್ಮಿಯ ವರ್ಣನ ಇದು ಅಂತ ಹೇಳಿ ಬರ್ತಾರೆ. ಗಂಧದ್ವಾರ, ಗಂಧದ್ವಾರ ಅಂದರೆ ಗಂಧವೇ ಅವಳ ಲಕ್ಷಣ. ಈ ಭೂಮಿಯ ಲಕ್ಷಣ, ಪ್ರಧಾನ ಲಕ್ಷಣ ಗಂಧವತಿ ಪೃಥ್ವಿ ಅಂತ ತರ್ಕಶಾಸ್ತ್ರದಲ್ಲಿ ಕೂಡ ನಾವು ಅದನ್ನು ನೋಡ್ತೀವಿ. ಅದರಿಂದ ಗಂಧವನ್ನು ಹೊಂದಿರುವಿಕೆಯೇ ಅದರ ಪ್ರಧಾನ ಲಕ್ಷಣ. ನಿತ್ಯ ಪುಷ್ಟ ಅಂದರೆ ಸಸ್ಯಾದಿಗಳಿಂದ ಪುಷ್ಟಳಾದವಳು, ಸಸ್ಯ ಸಮೃದ್ಧಿ ಉಳ್ಳವಳು ಅಂತ ಅದರ ಅರ್ಥ. ಮತ್ತೆ ಸದ್ಗುಣಗಳಿಂದ ತುಂಬಿದವಳು ಕೂಡ ಹೌದು. ನಮ್ಮೆಲ್ಲರನ್ನೂ ಕೂಡ ಪೋಷಿಸುವವಳು, ಎಲ್ಲ ರೀತಿಯಿಂದಲೂ ಪೋಷಿಸುವವಳು ಅಂತಲೂ ಕೂಡ ಅದಕ್ಕೆ ಅರ್ಥ. ಕರೀಶ ಅಂತಿದೆ. ಕರೀಶ ಅಂದರೆ ಒಣಗಿದ ಗೋಮಯ. ಕರೀಷಿಣಿ ಅಂದರೆ ಗೋಮಯವನ್ನು ಹೊತ್ತವಳು ಅಂತ ಅರ್ಥ. ಅರ್ಥಾತ್ ಎಲ್ಲ ಸಸ್ಯಗಳಿಗೆ ಬೇಕಾದಂಥ ಗೊಬ್ಬರವನ್ನು, ಸಗಣಿ ಅನ್ನೋದು ಇವತ್ತಿಗೂ ಕೂಡ ಅತ್ಯಂತ ಸುಲಭದ ಮತ್ತು ತುಂಬ ಸಮೃದ್ಧವಾದಂಥ ಗೊಬ್ಬರ. ಇದೆಲ್ಲರಿಗೂ ಕೂಡ ಗೊತ್ತಿದೆ. ಅಂಥ ಗೊಬ್ಬರವನ್ನು ಎಲ್ಲ ಸಸ್ಯಗಳಿಗೂ ಕೂಡ ಒದಗಿಸುವವಳು ಅಂತ ಅದರ ಅರ್ಥ. ಮತ್ತು ಅಸಂಖ್ಯಾತವಾದ ಗೋಸಂಪತ್ತಿನ ಈಶ್ವರಿ ಅಂತ ಕೂಡ ಅದರ ತಾತ್ಪರ್ಯ. ಗೋವೃಂದ ಅನುಗತಾಂ ಧ್ಯಾತ್ವಾ ಸುರಭಿಂ ಸಸ್ಯಮಾಲಿನೀಂ ಪೃಥುಲಾಂ ಪ್ರಾಣಿನಾಮೀಶಾಂ ದುರ್ಧರ್ಷಾಂ ಶ್ರಿಯಮರ್ಚಯೇತ್ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ಲೋಕ. ಗೋವೃಂದ ಅನುಗತಾಂ, ಇವಳಿದ್ದಲ್ಲಿ ಯಾವತ್ತೂ ಕೂಡ ದೊಡ್ಡ ಪ್ರಮಾಣದ ಗೋ ಸಂಪತ್ತಿರ್ತದೆ. ಅವಳು ಸುರಭಿ, ಸುಗಂಧವುಳ್ಳವಳು. ಸಸ್ಯ ಮಾಲಿನಿ, ಸಸ್ಯದ ಮಾಲೆಯನ್ನೇ ತಾನು ಧರಿಸಿದವಳು. ಭೂಮಿ ಸಸ್ಯ ಸಮೃದ್ಧವಾಗಿರ್ತದೆ, ಅದು ನಮಗೆಲ್ಲ ಗೊತ್ತಿದ್ದೇ ಇದೆ. ಪೃಥುಲ ಅಂದರೆ ವಿಶಾಲವಾದ ಆಕೃತಿ ಇದ್ದವಳು, ವಿಸ್ತೃತವಾದ ವ್ಯಾಪ್ತವಾದ ಆಕೃತಿ ಇದ್ದವಳು. ಪ್ರಾಣಿನಾಂ ಈಶಾಂ, ಎಲ್ಲ ಪ್ರಾಣಿಗಳಿಗೂ ಅವಳು ಒಡತಿ. ದುರ್ಧರ್ಷ, ಯಾರು ಕೂಡ ಅವಳನ್ನು ಮಣಿಸಲಾರರು. ಶ್ರಿಯಮರ್ಚಯೇತ್, ಅಂಥ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಅಂತ ಅದರ ತಾತ್ಪರ್ಯ.
ಶ್ಲೋಕದ ಶಬ್ದಾರ್ಥಗಳನ್ನು ಮತ್ತೊಂದು ಬಾರಿ ನೋಡೋಣ. ಗಂಧದ್ವಾರ, ಭೂರೂಪದಿಂದ ಗಂಧವತಿಯಾದಂತಹ ಪೃಥ್ವಿಯಲ್ಲಿ ಜನಿಸಿರುವ. ಗಂಧ ಅಂತನ್ನೋದು ಭೂಮಿಯ ಪ್ರಧಾನ ಲಕ್ಷಣ, ಆವಾಗಲೇ ನಾನು ಅದನ್ನು ಹೇಳಿದೆ. ಹಾಗಾಗಿ ಗಂಧದ್ವಾರ ಅಂದರೆ ಭೂಮಿ. ಆ ಭೂಮಿಯಲ್ಲಿ ಭೂರೂಪದ ಈ ಲಕ್ಷ್ಮೀದೇವಿ ಇದ್ದಾಳೆ. ಗೀತಾ ಪ್ರಸ್ಥಾನದಲ್ಲಿ 14ನೇ ಅಧ್ಯಾಯದಲ್ಲಿ, ಅದು ಗೀತಾ ತಾತ್ಪರ್ಯ, ಅಲ್ಲಿ 19ನೇ ಅಧ್ಯಾಯ 19ನೇ ಶ್ಲೋಕ 14ನೇ ಅಧ್ಯಾಯದ್ದು ತಾತ್ಪರ್ಯದಲ್ಲಿ ಆಚಾರ್ಯರು ಯದಾ ವೇಷಾದಿಯಂ ಪೃಥ್ವಿ ಭೂಮಿರಿತ್ಯೇವ ಕಥ್ಯತೆ. ಈ ರಜೋರಂಜನ ಕರ್ತೃತ್ವಾತ್ ಭೂಹು ಸಾ ಸೃಷ್ಟಿಕರಿ ಯತಃ. ಲಕ್ಷ್ಮೀದೇವಿ ಭೂ ಎಂಬ ರೂಪ ಸೃಷ್ಟಿಯನ್ನು ಮಾಡುವಂಥದ್ದು. ಆ ಭೂ ಎಂಬ ರೂಪದ ಲಕ್ಷ್ಮೀದೇವಿಯ ಆವೇಶದಿಂದ ನಾವಿರುವ ಭೂಮಿಗೆ ಪೃಥ್ವಿ ಅಂತ ಹೀಗೆ ಹೆಸರನ್ನು ಹೇಳ್ತಾರೆ ಅಂತ ಬಂದಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬಹುದು. ದುರಾಧರ್ಷ, ಯಾರಿಗೂ ಬಗ್ಗದವಳು, ನಿತ್ಯ ಪುಷ್ಟ, ಜ್ಞಾನಾನಂದಾದಿ ಗುಣಗಳಿಂದ ಪುಷ್ಟಳಾದವಳು, ಮತ್ತು ನೆಲವನ್ನು, ಈ ಭೂಮಿಯನ್ನು ಸದಾ ಸಸ್ಯ ಸಮೃದ್ಧವನ್ನಾಗಿ ಮಾಡಿ ಪೋಷಿಸ್ತಾ ಇರುವವಳು. ಕರೀಷಿಣಿ ಅಂದರೆ ಸಸ್ಯ ಸಮೃದ್ಧಿಗೆ ಕಾರಣಲಾದವಳು, ಮತ್ತು ಕರೀಷಿಣಿ ಅಂದರೆ ಇಚ್ಛಾ ಮಾತ್ರದಿಂದ ಜಗತ್ತಿನ ಸೃಷ್ಟಿಗೆ ಕಾರಣಲಾದವಳು. ಈಶ್ವರಿ, ಒಡತಿ, ಸರ್ವಭೂತಾನಾಂ ಈಶ್ವರಿ, ಎಲ್ಲ ಪ್ರಾಣಿಗಳ ಒಡತಿ. ತಾಮ್ ಅಂತಹ ಲಕ್ಷ್ಮೀದೇವಿಯನ್ನು, ಶ್ರೀಯಂ ಲಕ್ಷ್ಮೀದೇವಿಯನ್ನು ಈ ಕಡೆ, ನಾನಿರುವ ಕಡೆ ಉಪಹ್ವಯೇ, ಆಹ್ವಾನಿಸ್ತೇನೆ ಅಂತ ಅದರ ಒಟ್ಟ ಅಭಿಪ್ರಾಯ. ಕರೀಷಿಣಿ ಅನ್ನೋದಕ್ಕೆ ಪಾಂಘ್ರೆ ಆಚಾರ್ಯರು ಗೋಮಯ ಅಭಿಮಾನಿಣಿ, ಗೋಮಯದ ಅಭಿಮಾನಿಣಿ ಅನ್ನುವಂಥ ಅರ್ಥವನ್ನು ಕೂಡ ವರ್ಣನೆ ಮಾಡ್ತಾರೆ. ಲಕ್ಷ್ಮೀಶ್ಚ ಗೋಮಯ ನಿತ್ಯಂ ಪವಿತ್ರ ಸರ್ವಮಂಗಲ ಅಂತ ಮಹಾಭಾರತದ ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ ಸಿಗುವಂಥ ಅಭಿಪ್ರಾಯ. ಎಲ್ಲ ದೇವತೆಗಳು ಗೋವಿನ ಬೇರೆ ಬೇರೆ ಭಾಗಗಳಲ್ಲಿ ನೆಲೆ ನಿಂತರು. ಲಕ್ಷ್ಮೀದೇವಿ ಗೋವುಗಳ ಸಗಣಿಯಲ್ಲಿ ಇದ್ದಾಳೆ. ಆದ್ದರಿಂದ ಗೋಮಯದ ಅಭಿಮಾನಿಣಿ ಅಂತ ಅವಳನ್ನು ವರ್ಣಿಸ್ತಾರೆ. ಗೋಮಯದ ಅಭಿಮಾನಿನಿ ಆದ್ರಿಂದೇನೆ ಅವಳನ್ನೇ ಗೋಮಯ ಉಳ್ಳವಳು ಅಂತ ಹೀಗೆ ವೇದ ವರ್ಣಿಸಿದೆ ಅಂತ ನಾವು ತಿಳಿಬಹುದು. ಕರೀಷ ಅಂದರೆ ಗೋಮಯ, ಅದರಿಂದ ಕರೀಷಿಣಿ ಅಂದರೆ ಗೋ ಸಂಪತ್ತು ಉಳ್ಳವಳು ಅಂತ ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗ್ರಾಹ್ಯ ಆಗಿದೆ. ಅಲ್ಲಿಗೆ ಶ್ರೀ ಸೂಕ್ತದ 9ನೇ ಮಂತ್ರದ ಶ್ರವಣ ಸಮಾಪ್ತವಾಗಿದೆ.